ಸಂಪೂರ್ಣ ಎಲ್ಲಾ ರಾಶಿಯ ದೈನಂದಿನ ಭವಿಷ್ಯಕ್ಕಾಗಿ ಉತ್ತಮ ಏಳಿಗೆಗಾಗಿ ಈಗಲೇ ವೈದಿಕ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ನೋಡಿ. ಧನ್ಯವಾದಗಳು. ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು? ಶಿವನಿಗೆ ಎಡಭಾಗದಲ್ಲಿ ದೀಪವನ್ನು ಹಚ್ಚಬೇಕು. ಮಹಾವಿಷ್ಣುವಿಗೆ ದೀಪದಲ್ಲಿ ಬಲಭಾಗದಲ್ಲಿ ದೀಪವನ್ನು ಹಚ್ಚಬೇಕು. ದಿವಿಗೆ ದೀಪ ಹಚ್ಚುವಾಗ ಬಲಭಾಗದಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕು. ಎಡಭಾಗದಲ್ಲಿ ಎಣ್ಣೆಯಿಂದ ಮಿಂದ ಬತ್ತಿಯನ್ನು ಹಚ್ಚಬೇಕು. ಶಿವನ ಎಡಭಾಗದಲ್ಲಿ ಪಾರ್ವತಿ ಇರುವಳು, ಹೀಗಾಗಿ ಎಡಭಾಗದಲ್ಲಿ ದೀಪವನ್ನು ಹಚ್ಚಬೇಕು. ವಿಷ್ಣುವಿನ ಬಲಭಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ ಇವಳು. ದೇವಿಗೆ ಸಕಲವೂ ತನ್ನದೇ ಆಗಿರುವುದರಿಂದ ಎಡ ಹಾಗೂ ಬಲಭಾಗದಲ್ಲಿಯೂ ದೀಪವನ್ನು ಹಚ್ಚಬಹುದು. ವೈಜ್ಞಾನಿಕ ಕಾರಣಗಳೇನು? ದೀಪಾರಾಧನೆಯನ್ನು ಮಾಡುವುದರಿಂದ ಸುತ್ತಮುತ್ತಲಿನ ಪರಿಸರ ಶುಭವಾಗುವುದು, ಮನಸ್ಸಿನಲ್ಲಿ ಸಂತೋಷ ಉಂಟಾಗುವುದು, ಮನೆಯಲ್ಲಿ ಶಾಂತಿ ನೆಲೆಸುವುದು. ಹೀಗಾಗಿ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡುವುದು ಒಳ್ಳೆಯದು. ಗಮನಿಸಿ: ಮದುವೆ ವಿಚಾರ, ಆರೋಗ್ಯ, ಧನಲಾಭ, ಶತ್ರುನಾಶ, ಉದ್ಯೋಗ, ಮನೆಯಲ್ಲಿ ಶಾಂತಿ, ಸಾಲಬಾಧೆಯ ವಿಚಾರ, ಪ್ರತಿ ಸಮಸ್ಯೆಗೂ ಉಚಿತ ಪರಿಹಾರಕ್ಕಾಗಿ ಕೂಡಲೇ ವೈದಿಕ ಜ್ಯೋತಿಷ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ.